ಸೊ ಇವತ್ತು ನೋಡ್ರಿ ಸುಸ್ಲಾ ಮಾಡತ್ತಾಳ ನಮ್ಮ ತಂಗಿ ನಾಷ್ಟ. ಹೊಸ ಬ್ಯಾಗ್ ಆ್ಯಕ್ಚುಲಿ ಇದು ನಮ್ಮ ಸ್ಟೂಡೆಂಟ್ ಬರ್ತಾರಲ್ಲ ಜೂನ್ ಫಸ್ಟಿಗೆ ಅವಾಗೆ ಒಯ್ಬೇಕಂತ ಅಂದ್ಕೊಂಡಿದ್ದೆ. ಇನ್ನು ಸ್ಕೂಲ್ದಾಗೆ ಅದ, ಇನ್ನು ಬಿಟ್ಟಿಲ್ಲ. ಬ್ರೇಕ್ಫಾಸ್ಟ್ ಪ್ಯಾಕ್ ಮಾಡ್ದು ಸುಸ್ಲಾ. ಸೊ ಈಗ ಇದು ಸ್ಕೂಲ್ದಾಗ ಹೋಗಿ ಮಾಡ್ತೀವಿ. ಸೊ ಇದ್ರಾಗಿದ್ದು ಪೌಚ್ ಇಟ್ಕೊಂಡೀನಿ ಮತ್ತು ಇಯರ್ ಡೋಪ್ಸ್. ಸೊ ಸ್ನ್ಯಾಕ್ಸ್ ಒಯ್ದ್ರೆ ಭೀ ಏನು ಅಲ್ಲತ್ತದ, ಬರೀ ಡೆಮೋದಾಗ ಬಿಸಿ ಇರ್ಲತ್ತೀವಿ, ಅಲ್ಲೇ ಟ್ರೈನಿಂಗ್ ಕ್ಲಾಸ್ದಾಗ ಅಲ್ಲೇ ಕೂಡ್ಲತ್ತೀವಲ್ಲ. ವಿಡಿಯೋ ಮಾಡೋ ಟೈಮಿಗೆ ಸ್ಟ್ಯಾಂಡ್ ಸ್ವಲ್ಪ ಅಡ್ಜಸ್ಟ್ ಮಾಡತ್ತಿದ್ದೆ ನೋಡ್ರಿ, ಇದು ಹೆಂಗೆ ಹಚ್ಚೋದು. ಹಾಯ್ ಹಲೋ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಚೈತ್ರ ಕಲಾಲ್. ಸೊ ಭಾಳ ದಿನ ಆದಮೇಲೆ ಬೆಳಗ್ಗೆ ಗೆಟ್ ರೆಡಿ ವಿತ್ ಮೀ ವ್ಲಾಗ್ ಮಾಡತ್ತೀನಿ. ಸೊ ಬಿಫೋರ್ ಗೋಯಿಂಗ್ ಟು ಸ್ಕೂಲ್, ಅಂದ್ರೆ ಸ್ಕೂಲು ಹೋಗಿನ ಮುಂಚೆ ಭಾಳ ದಿನ ಆಗಿತ್ತಲ್ಲ ವ್ಲಾಗ್ ಮಾಡಿದ್ದಿಲ್ಲ. ಸೊ ಅದಕ್ಕೆ ಜಲ್ದಿ ಭೀ ಎದ್ದಿದ್ದೆ, ಅದಕ್ಕಂತ ವ್ಲಾಗ್ ಮಾಡ್ಲತ್ತೀನಿ. ಸೊ ಎಲ್ರಿಗೂ ಫಸ್ಟ್ಲಿ ಶುಭ ಮುಂಜಾನೆ, ಗುಡ್ ಮಾರ್ನಿಂಗ್. ನೋಡ್ರಿ ನಮ್ಮ ಹತ್ರ ಕ್ಲೈಮೇಟ್ ಹೆಂಗದ ಇವತ್ತು. ಮಾಡದ ಏನು ಗಾಳಿ ಇಲ್ಲ ಏನಿಲ್ಲ, ಫುಲ್ ಮಾಡದ. ಎಸ್, ಒಂದು ಸ್ವಲ್ಪ ಇವತ್ತು ಡೆಮೋದ ನಂಗೆ ಪ್ರಿಪೇರ್ ಆಗೋದಿತ್ತು, ಅದಕ್ಕಂತ ಜಲ್ದಿ ಬೇಯ್ತಿದ್ದೆ. ಸೊ ಅದಕ್ಕೆ ವ್ಲಾಗ್ ಮಾಡಬಾರ್ದು ಅಂತ ಅಂದ್ಕೊಂಡು ವ್ಲಾಗ್ ಸ್ಟಾರ್ಟ್ ಮಾಡೀನಿ. ಈಗ ಫ್ರೆಶ್ ಅಪ್ ಅದು ಆಗ್ತೀನಿ, ಎಲ್ಲ ಮುಗ್ದದ. ಫ್ರೆಶ್ ಅಪ್ ಆಗಿ ಕಂಟಿನ್ಯೂ ಮಾಡ್ತೀನಿ ನನ್ನ ವ್ಲಾಗ್. ಓಕೆ. ಸೊ ಎಸ್, ಈಗ ಫ್ರೆಶ್ ಅಪ್ ಆಗಿ ಬಂದೆ ನೋಡ್ರಿ. ಸ್ನಾನ ಮಾಡ್ಕೊಂಡು ಬಂದೆ, ಒಂದು ಸ್ವಲ್ಪ ಲೇಟಿಗೆ ಅರ್ಧ ಗಂಟೆ ಮೇಲೆ ಆಯಿತು. ಸೊ ಡ್ರೆಸ್ ಅದು ನೋಡಿದ್ರೆ ಏನು ಹಾಕೋಬೇಕು ಏನಿಲ್ಲ, ಹೆಂಗೂ ಬ್ಲಾಗ್ ಮಾಡತ್ತೀನಲ್ಲ. ಸೊ ಮನೆ ಹೊಸ ತೊಗೊಂಡಿದ್ದೆ ಡಿ ಮಾಡಿದೆ, ಅದೇ ಟಾಪ್ ಹಾಕೊಂಡ್ರಿ ಅಂತಂತ. ಸೊ ಇದೇ ಹಾಕ್ಕೊಂಡಿನಿ. ಓಕೆ, ಟೈಮ್ ಆಲ್ರೆಡಿ 7:30 ಆಲತ್ತದ. ಸೊ 8 o'clock ಇನ್ನೂ 10 minutes ಕಮ್ಮಿ ಇರ್ತದೆ, ಅವಾಗ ವ್ಯಾನ್ ಬರ್ತದೆ. ಸೊ ಜಲ್ದಿ ರೆಡಿ ಆಗ್ಬೇಕು ನಾ. ಸೊ ಬಂದು ಸೊ ಇದಕ್ಕೆ ಬ್ಲಾಗ್ ಮಾಡಲ್ಲ ನಾ. ಬೆಳಗ್ಗೆ ಲೇಟ್ ಮಾಡಿ ಹೇಳ್ತೀನಿ, ಜಲ್ದಿ ಎದ್ದು ಪ್ರಾಬ್ಲಮ್, ಜಲ್ದಿ ಇಲ್ಲ ಪ್ರಾಬ್ಲಮ್. ಸೊ ಈ ಟಾಪ್ ಹಾಕ್ಕೊಂಡಿನಿ. ಇದು ಬುಗುಡಿ ಚುಚ್ಚಿಸ್ಕೊಂಡಿದ್ದು ಭಾಳ ಕಿವಿ ಹ್ಯಾನಿ ಅನ್ನೋದು. ಸೊ ಬ್ಯಾಗ್ ಅವೆಲ್ಲ ಪ್ಯಾಕ್ ಮಾಡ್ಕೊಂಡಿದ್ದೆ, ಅದಕ್ಕೊಂದು ಸ್ವಲ್ಪ ಲೇಟ್ ಆಯಿತು. ವಿಡಿಯೋ ಮತ್ತು ಅದು ಒಂದು ಸೆಂಡ್ ಮಾಡಿದ್ವಿ ಯೂಟ್ಯೂಬ್ದಾಗ. ಈಗ ಒಂದು ಬರ್ತದೆ ವಿಡಿಯೋ ಕುಕಿಂಗ್ ಇನ್ ಬ್ಲಾಗ್, ಅದೊಂದು ವಿಡಿಯೋ ಅಪ್ಲೋಡ್ ಮಾಡಿದ್ದೇನೆ. ಸೊ ಸಂಡೇನೇ ಮಾಡಿ ನೋಡ್ರಿ. ಹೆಡ್ ಬಾತ್ ಅಂದ್ರೆ ಭೀ ಎಷ್ಟು ಆಯಿಲಿ ಅನ್ಸತ್ತದ. ಇವತ್ತು ಟ್ಯೂಸ್ಡೇ ಅದ, ಎರಡೇ ದಿನ ಒಂದೇ ದಿನ ಆಯಿತು, ಮಂಡೇ. ಸೊ ಎಷ್ಟು ಜಲ್ದಿ ಆಯಿಲಿ ಅನ್ಸತ್ತೆ. ನಮ್ಮಲ್ಲಿ ಮಳೆಯಾರ ಇನ್ನೂ ಬರೋಕೆ ರೆಡಿ ಇಲ್ಲ, ಸುಮ್ಮನೆ ಜಿಟಿ ಬರ್ತದೆ ಅಷ್ಟೇ. ಸೊ ಈಗ ಚಿಕ್ಕ ಬಿಡಿಸ್ಕೋಬೇಕು, ಚಿಕ್ಕ ಬಿಡಿಸ್ಕೊಂಡು ಬಂದು ತಲೆ ಇಟ್ಕೊಂಡು ಮೇಲೆ ಸಿಗ್ತೀನಿ ನಾನು ನಿಮಗೆ. ಸೊ ಎಷ್ಟು ತಲೆ ಇಟ್ಕೊಂಡ್ರಿ ಇವಾಗ. ಸೊ ಆ್ಯಕ್ಚುಲಿ ಪಾರ್ಟಿಷನ್ ಮಾಡಿ ಇಟ್ಕೋಬೇಕಂತಂದಿದೆ ಸಿಲ್ಕಿದ್ದು ಹೇರ್, ಮತ್ತು ಈಗ ಈ ಥರ ಹಿಂಗೆ ರೋಲ್ ಮಾಡ್ಕೋಬೇಕಂದ್ರೆ. ಬಟ್ ಈಗ ಫುಲ್ ಕಂಪ್ಲೀಟ್ ಆಯಿಲಿ ಆಗಿದೆ ಈಗ ಹೇರ್. ನಾನು ಫುಲ್ ಹಸಿಂಗ್ ಚಿಪ್ಪಾಗಿದೆ. ಸೊ ನಾರ್ಮಲ್ ಜಲ್ದಿನೇ ಹಾಕೋತೀನಿ. ಇನ್ನ ತಲೆ ಇಕ್ಕೊಂಬಂದಿದ್ದೇನೆ ನೋಡ್ರಿ. ಕುದುರಿದ್ದರಿ ಬೇಸರ ಇದು, ಇನ್ನ ತಲೆ ಇಕ್ಕು ಅಂತಂದ್ರೆ ತಲೆ ಬ್ಯಾನಿ. ಅದಕ್ಕೆ ಏನು ಮಾಡ್ತಾರೆ ಎಲ್ಲರೂ, ತಲೆ ಹಿಡ್ಕೊಂಡು ಲೇಟ್ ಆಗ್ತದೆ ಒಂದು ಕೇಸಿ ಶಾರ್ಟ್ ಹೇರ್ ಮಾಡ್ಕೊತಾರ, ಮತ್ತು ಮನಸ್ಸು ಬರೋಲ್ಲ. ಸೊ ನಂದಿದು ಮ್ಯಾಂಡೇಟರಿ ಹೇರ್ ಸ್ಟೈಲ್, ದಿನ ಹಿಂಗೆ ಹಾಕೋದಿಲ್ಲ. ಏನಾರು ಫಂಕ್ಷನ್ ಇತ್ತಂದ್ರೆ ಅಷ್ಟೇ ಲೂಸ್ ಹೇರ್ ಬಿಡ್ತೀನಿ, ಇಲ್ಲಾಂದ್ರೆ ಆಯಿಲಿ ಇತ್ತು ಹೇರ್ ಅಂತಂದ್ರೆ ಇದೇ ಹೇರ್ ಸ್ಟೈಲ್ ಫಿಕ್ಸ್. ಈಗ ಜಡಿ ನಮ್ಮ ತಂಗಿ ಇಟ್ಟ, ಇಷ್ಟೆಲ್ಲ ನಾ ಇಟ್ಕೊತೀನಿ. ಮುಂದಿನ ಜಡಿ ನನ್ನ ತಂಗಿ ಹಾಕ್ತಾಳೆ. ನನ್ನ ತಂಗಿ ನಾಷ್ಟ ಮಾಡತ್ತಾಳೆ. ಏನು ನಾಷ್ಟ ಮಾಡತ್ತಾಳೆ ಅಂತ ಬರೀ ತೋರಿಸ್ತೀನಿ. ತಂಗಿ ಸುಂದರ ನಾಷ್ಟ ಮಾಡ್ತಾಳೆ. ತಂಗಿ ಸುಂದರ ಏನು ಸುಸ್ಲ ಮಾಡತ್ತಿ? ಓಕೆ. ಸೊ ಇವತ್ತು ನೋಡ್ರಿ ಸುಸ್ಲ ಮಾಡತ್ತಾಳೆ ನಮ್ಮ ತಂಗಿ ನಾಷ್ಟ. ಆಲ್ರೆಡಿ ಬಗಾರ್ ಹಾಕ್ಯಾಳೆಲ್ಲ.
ಅವಲಕ್ಕಿ ಹಾಕ್ಲತ್ತಾನ. ಇಲ್ಲಿ ಹಾಲು ಗರಂ ಇಟ್ಟಾರ. ಇಷ್ಟು ದಿನ ಬ್ಯಾಗ್ ಇದು ಒಯ್ಲತ್ತಿದ್ದೆ ಅಲ್ಲ, ಸೊ ಈಗ ಅದು ಇದು ಆಗ್ಯದ, ಎಲ್ಲ ಪೂರ್ತಿ ಬ್ಯಾಗ್ ಖರಾಬ್ ಆಗ್ಯದಲ್ಲ. ಸೊ ಅದಕ್ಕೆ ಅನ್ಕೇಸಿಂದ ಹೊಸ ಬ್ಯಾಗ್ ಆ್ಯಕ್ಚುಲಿ ಇದು ನಮ್ಮ ಸ್ಟೂಡೆಂಟ್ ಬರ್ತಾರಲ್ಲ June 1ಗೆ ಅವಾಗೆ ಒಯ್ಬೇಕಂತ ಅಂದ್ಕೊಂಡಿದ್ದೆ. ಬಟ್ ಇಲ್ಲ ಕೂಡ ನಂಗೆ ವೇಟ್ ಮಾಡೋಕ್ಕಾಗತ್ತದಿಲ್ಲ ಯಾವಾಗ ತೊಗೊಲಿ ಬ್ಯಾಗ್ ಅನ್ಕೇಸಿಂದ. ಸೊ ಅದಕ್ಕಂತ ಇವತ್ತೇ ತೊಗೊಳತ್ತೀನಿ ಬ್ಯಾಗ್. ಇವತ್ತೇ ತೊಗೊಂಡು ಹೊಂಟೀನಿ. ಹಿಂಗೆ ಹೊಸ ಡ್ರೆಸ್ ಬೇಕೊಂಡೇನಲ್ಲ, ಪ್ಯಾಂಟ್ ಇದು ಹಾಕೊಂಡೀನಿ. ಸೊ ಟಾಪ್ ಇಷ್ಟ ಅದ, ಶಾರ್ಟ್ ಅದ ಇದು. ಸೊ ಆ್ಯಕ್ಚುಲಿ ಶಾರ್ಟ್ ಕುರ್ತಿ ಅಲಾವ್ ಇರಲ್ಲ, ಹುಡುಗರು ಇಲ್ಲಲ್ಲ. ಸೊ ಅದಕ್ಕಂತ ಹಾಕೊಂಡು ಹೊಂಟೀನಿ. ಸೊ ಚಲೋ ಅದಲ್ಲ ಬ್ಯಾಗ್. ಸೊ ಲಂಚ್ ಇವತ್ತು ಕ್ಯಾಂಟೀನ್ದಾಗೆ. ಸೊ ನಮ್ಮಿ ಮಾಡಲ್ಲಾಗ್ಯದ, ನಾನೇ ಬೇಡ ಅಂತಂದೆ. ನನಗೆ ಈಗ ಬ್ಯಾಸ್ಗಿದಾಗ ಹೋಗಲ್ಲ, ಈಗ ಗರಂ ಊಟ ಬೇಕು ಸದ್ಯಕ್ಕೆ. ಅದು ಊಟ ಬಲ್ಲ ಅಂತ ಅನಿಸ್ತದ, ನನಗೆ ಗರಂ ಊಟನೇ ಬೇಕು. ಏನಿರಲಿ ಮನೆಯದು ಊಟ ಎಷ್ಟು ಚಲೋ ಇದ್ದರೆ ಭೀ ಅಲ್ಲ, ಸ್ವಲ್ಪ ಗರಂ ತಣ್ಣಗೈತಂದ್ರೆ ಊಟ ಹೋಗಲ್ಲ ನನಗೆ. ಸೊ ಅದ್ರೊಳಗೆ ಲಂಚ್ ಬ್ಯಾಗ್ ಇದು ಬಾಕ್ಸ್ದಾಗ ಪ್ಯಾಕ್ ಮಾಡ್ಕೊಂಡು ಹೋಗ್ತೀವಲ್ಲ, ಅದ್ರಲ್ಲಿಂದ ತೀರಾ ಹೋಗಲ್ಲ. ಸೊ ಅದಕ್ಕಂತ ಏನು ಮಾಡ್ತೀನಿ, ಹೆಚ್ಚು ಕ್ಯಾಂಟೀನ್ದಾಗೆ ಊಟ ಮಾಡ್ತೀನಿ. ಸೊ ಅದಕ್ಕಂತ ಓಕೆ ಫೈನ್, ಜಡಿ ಹಾಕೊತೀನಿ. ಇವಾಗ ನಮ್ಮ ತಂಗಿ ಹಾಕ್ತಾಳೆ, ನಾಷ್ಟ ಮಾಡತ್ತಾಳೆ. ಅದು ಮುಗಿಸಿದ್ಮೇಲೆ ಜಡಿ ಹಾಕ್ತಾಳೆ ನನಗೆ. ಸೊ ಜಡಿ ಹಾಕೊಂಡ್ಮೇಲೆ ಸಿಗ್ತೀನಂತ ನಾನು ನಿಮಗೆ. ಓಕೆ, ಸ್ಟೇ ಟ್ಯೂನ್. ಅದಕ್ಕಿಂತ ಮುಂಚೆ ಯಾರೆಲ್ಲ ಹೊಸಬ್ರು ನೋಡ್ತೀರಿ, ಫಸ್ಟ್ ಸಬ್ಸ್ಕ್ರೈಬ್ ಮಾಡಿರಿ, ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ರಿಲೇಟಿವ್ಸ್ಗೆ ಎಲ್ರಿಗೂ ಶೇರ್ ಮಾಡಿರಿ. ಹಾಗೆ ಕಮೆಂಟ್ ಭೀ ಮಾಡಿರಿ. ಓಕೆ, ಸಪೋರ್ಟ್ ಮಾಡಿರಿ, ಪ್ಲೀಸ್ 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 ಸಪೋರ್ಟ್ ಮಾಡಿರಿ. ಓಕೆ, ಫೇಸ್ ನೋಡ್ರಿ ಹೆಂಗೆ. ಸೊ ಇದು ಟ್ರೆಕ್ಕಿಂಗ್ ಅದ ನೋಡ್ರಿ. ನಮ್ದು ವ್ಯಾನ್ ಆಟೋ ಅದ, ನಮ್ದು ಬಸ್ ರೂಟ್. ಸೊ ಅದು ನೋಡ್ತೀವಿ ನಾವು, ಆಟೋದ ಬಸ್ ರೂಟು ನೋಡ್ತೀವಿ ಎಲ್ಲದ ಎಲ್ಲಿಲ್ಲ ಕೇಸಿಂದ. ಇನ್ನು ಸ್ಕೂಲ್ದಾಗೆ ಅದ, ಇನ್ನು ಬಿಟ್ಟಿಲ್ಲ. ಬಸ್ ಜಸ್ಟ್ ಚಾಲೂ ಮಾಡಿ ಇಟ್ಟಾನ, ಇನ್ನೂ ಬಂದಿಲ್ಲ. ಸೊ ಇದು ನೋಡ್ಕೇಸ ರೆಡಿ ಆಗ್ತೀವಿ ನಾವು ಎಲ್ಲ, ನಾ ಎಲ್ಲಿಲ್ಲ ಅನ್ಕೇಸಿಂದ. ಸೊ ಜಲ್ದಿ ರೆಡಿ ಆಗ್ತೀವಿ. ಸೊ ಈ ಕ್ಲಿಪ್ ಹಚ್ಕೋತಾನ ಸಮಾಧಾನ ಆಗಲ್ಲ ನೋಡ್ರಿ. ಈ ಥರ ಈಗ ಹಿಂಗೆ ಲೂಸ್ ಆಗಿರ್ತವೆ, ನಂಗೆ ಇಷ್ಟ ಆಗಲ್ಲ. इम्पॉसिबल है, मैंने चेक किया था। अब ऐसे थर्मामीटर थोड़ी गलत होगा। रिलैक्स, सच में इसको बुखार नहीं, मैं डॉक्टर हूँ, मुझे छू के पता चल रहा है। फेस वॉश ಮಾಡಿದ್ರೆ ಚಿಕ್ಕ ಹೋಗಲ್ಲ, तो पेडियाट्रिक ही होता है। अभी चांस क्यों लेना है, इतना छोटा बच्चा है। ಸೊ ನಮ್ಮ ಮಮ್ಮಿ ಶೋಕೇಶ ಈ ಕಡೆ ಶಿಫ್ಟ್ ಮಾಡ್ಯಾರ ನೋಡ್ರಿ. ಅದಕ್ಕೆ ಬೆಳಕು ಕರೆಕ್ಟ್ ಬರಲಾಗ್ಯದ. ಈ ಕಡೆ ಸೈಡ್ ಇರ್ತದೆ ವಿಂಡೋ ಸೈಡ್, ಸುಮ್ಮನೆ ಅಲ್ಲಿಂದ ಇಲ್ಲಿ ಇಲ್ಲಿಂದಲ್ಲಿ ಮಾಡ್ತಾರೆ. ಆ ಕಡೆ ಚಲೋ ಬೆಳಕು ಹೊಂಟಿತ್ತು, ವಿಡಿಯೋ ಭೀ ಚಲೋ ಅನ್ಸತ್ತಿತ್ತು. ಈಗ ನೋಡಿದ ಈ ಕಡೆ ಫೇಸ್ ಫುಲ್ ಟಿ ವಿ ಬೆಳಗ್ಗೆ ಬೆಳಕು ಕಲರ್ಫುಲ್. ಕೇಳೋದವ್ರು ಬರೀ ಅವ್ರನ್ನೇ ಮಾಡ್ತಾರೆ, ಒಂದು ಜಾಗದಾಗ ಇಡೋದು ಸಾಮಾನಿಗಳು. ಡನ್ ಇಷ್ಟೇ. ಪೌಡರ್ ಹಚ್ಕೊಂಬಲ್ಲ ನಾನು, ಪೌಡರ್ ಬಿಟ್ಟ ಭಾಳ ದಿನ ಆಯಿತು, ಹಚ್ಕೊಂಬಲ್ಲಾಗೇನು. ಸೊ ಜಸ್ಟ್ ಇಷ್ಟೊಂದು ಕ್ರೀಮ್ ಹಚ್ಕೊಂಡ್ರೆ ಮುದ್ದೆ ಹೋಯ್ತು. ಸೊ ಒಂದು ಸ್ವಲ್ಪ ಲೈಟ್ ಕಾಜಲ್ ಹಚ್ಕೊಂಡು ಇವತ್ತೇ ಹಚ್ಕೊಳತ್ತೀನಿ, ಖರೆ ಹೇಳತ್ತೀನಿ. ಅದಕ್ಕೆ ನಾನು ಹೊಸ ಡ್ರೆಸ್ ಹಾಕೊಂಡಿನಲ್ಲ, ಅದೊಂದು ಎಕ್ಸೈಟ್ಮೆಂಟ್. ಸೊ ನಾನು ಹೇರ್ ಸಿಲ್ಕ್ ಇದ್ದಾಗ ಹೊಸ ಡ್ರೆಸ್ ಹಾಕೊಂಡಾಗ, ಇಲ್ಲಾಂದ್ರೆ ಏನ್ರಿ ಸಾರಿ ಹಾಕೊಂಡಾಗ ಅಷ್ಟೇ ಎಕ್ಸ್ಟ್ರಾ ಇದು ಕಾಜೆಲ್ಲ ಹಚ್ಕೊತೀನಿ, ಇಲ್ಲಾಂದ್ರೆ ಹಚ್ಕೊಂಬಲ್ಲ. ಎಕ್ಸ್ಟ್ರಾ ರೆಡಿ ಆಗ್ತೀನಿ, ಎಕ್ಸ್ಟ್ರಾ ರೆಡಿ ಅಂದ್ರೆ ಅಷ್ಟೇ ಕಾಜಲ್ ಅಂದರೆ ಒಂದು ಸ್ವಲ್ಪ ಪೌಡರ್, ಇಲ್ಲಾಂದ್ರೆ ಹಚ್ಕೊಂಬಲ್ಲ. ಇಲ್ಲಿ ಇಷ್ಟೇ ನಾವು. ಇದು ಲಿಪ್ ಬಾಮ್, ಲಿಪ್ಸ್ಟಿಕ್ ಎಲ್ಲಿದು L18 ಅದ ಲಿಪ್ ಬಾಮ್ ಅದ.
ವಿತ್ ಇಷ್ಟೇ ಕ್ಲಾಸ್. ಸೊ ಇಲ್ಲಿ ನಮ್ಮ ತಂಗಿ ಲಂಚ್ ಬಾಕ್ಸ್ ಬ್ರೇಕ್ಫಾಸ್ಟ್ ಪ್ಯಾಕ್ ಮಾಡ್ದು ಸುಸ್ಲಾ. ಸೊ ಈಗ ಇದು ಸ್ಕೂಲ್ದಾಗ ಹೋಗಿ ಮಾಡ್ತೀವಿ. ಏನು ಸುಸ್ಲಾ ಇದು ಸ್ಕೂಲ್ದಾಗ ಹೋಗ್ಕೆಸಿಂದ ನಾಷ್ಟ ಮಾಡ್ತೀವಿ ನಾವು. ಯಾಕಂದ್ರೆ ಈಗ ಟೈಮ್ ಇಲ್ಲ, ಇಟ್ಸ್ ಆಲ್ರೆಡಿ ಟೈಮ್. ಓಕೆ, ಸೊ ನೋಡ್ರಿ ಆಯ್ತು ಈಗ ಬರ್ತಾನೆ. ಈಗ ಬಿಟ್ರಿ ಬೇಕೀಗ ವ್ಯಾನ್ ಸ್ಕೂಲಿಂತ. ಟೈಮ್ಗೆ 8 ಆಗ್ತದ. ವಾಚ್ ಭಾಳ ದಿನ ಆದ್ಮೇಲೆ ಹಾಕೊಳ್ಳತ್ತೀನಿ ಇದು. ಸೊ ಆ್ಯಕ್ಚುಲಿ ವಾಚ್ ಹಾಕೊಂಬದೇ ಬಿಟ್ಟಿದ್ದೇನೆ, ಈಗ ಹಾಕೊಳ್ಳೋದು. ಎಸ್, ಬ್ಯಾಗ್, ಹೊಸ ಬ್ಯಾಗ್. ಸೊ ಇದ್ರಾಗ ಇದು ಪೌಚ್ ಇಟ್ಕೊಂಡೀನಿ ಮತ್ತು ಇಯರ್ ಡೋಪ್ಸ್. ಇದು ಬೇಕು ನನ್ನ ವ್ಯಾನ್ದಾಗ ಕುಂತಕ್ಕೆ ಸ್ಕೂಲಿಗೆ ಹೋಗಿ ರೀಚ್ ಆಗತ್ತಾನೆ. ಅದಕ್ಕಂದ್ರೆ ಲೇಟ್ ಆಗ್ತದಲ್ಲ, ಹುಡುಗರು ಎಲ್ಲ ಪಿಕಪ್ ಅದು ಮಾಡ್ಕೋತಾನ. ಎಷ್ಟು ಅರ್ಧ ಗಂಟೆ ಮೇಲೆ ಆಯ್ತು ನಮ್ಮ ಸ್ಕೂಲ್ ರೀಚ್ ಆಗಕ್ಕೆ. ಏನೆಲ್ಲ ಒಂದು 40 ಮಿನಿಟ್ಸರೇ ಬೇಕು. ಈಗ 8:45 ಹಿಂಗೆ ರೀಚ್ ಆಯ್ತು, 8ಗೆ ವ್ಯಾನ್ ಬಂತಂದ್ರೆ. ಹೌದಲ್ಲ, ಸೊ ಅದಕ್ಕಂತ ಟೆಕ್ಸ್ಟ್ ಬುಕ್ ತಂದಿದ್ದಾನೆ ಆ್ಯಕ್ಚುಲಿ ಡೆಮೋ ಪ್ರಿಪೇರ್ ಆಗ್ಲಕ್ಕಂತ. ಸೀದಾ ನೆಟ್ಟಿಗೆ ಹೇಳೋಣ ಹೇಳ್ತೀನಿ. ಸೀದಾ ಇಟ್ಕೊತೀನಿ. ಆ್ಯಕ್ಚುಲಿ ಇದು 2 ಚೈನ್ ಇಲ್ಲ, ಒಂದೇ ಚೈನ್ ಅದಾಗ. ಈ ಥರ ಹಿಂಗೆ ಒಂದೇ ಚೈನ್ ಅದ. ಸೊ ಹೆಚ್ಚಿಗೆ ಯೂಶ್ವಲಿ ಬುಕ್ಸಾಗ ಏನು ಭೀ ಇರಲ್ಲ, ಲಂಚ್ ಬಾಕ್ಸ್ ಒಂದೇ ಇರ್ತಲ್ಲ. ಸೊ ಅದಕ್ಕಂದು ಒಂದೇ ಚೈನ್ ಇದ್ದರೆ ಪರವಾಗಿಲ್ಲ, ಬಟ್ ಅಟ್ಲೀಸ್ಟ್ ಚಲೋ ಇರ್ಬೇಕು, ಕ್ಲಾಸಿ ಅನ್ಸ್ಬೇಕಂತ ತರಿಸಿದ್ದೆ ನಾನು. ಇದೇನು ಟೆಕ್ಸ್ಟ್ ಬುಕ್ ಇವತ್ತು ಅಲ್ಲೇ ಇಟ್ಟುಬಿಡ್ತೀನಿ, ಮುಗೀತು. ಸ್ಪೂನ್. ಸೊ ಸ್ನ್ಯಾಕ್ಸ್ ಒಯ್ದ್ರೆ ಭೀ ಏನಲ್ಲತ್ತದ, ಬರೀ ಡೆಮೋದಾಗ ಬಿಸಿ ಇರ್ಲತ್ತೀವಿ, ಅಲ್ಲೇ ಟ್ರೈನಿಂಗ್ ಕ್ಲಾಸ್ದಾಗ ಅಲ್ಲೇ ಕೂಡ್ಲತ್ತೀವಲ್ಲ. ಸೊ ಅದಕ್ಕಂತ ಸ್ನ್ಯಾಕ್ಸ್ ಅದು ಏನು ಭೀ ತಿನ್ನಕ್ಕಾಗಲ್ಲಾಗ್ಯದ. ನಿನ್ನೆ ಒಯ್ದಿದ್ದಾನ ಸ್ನ್ಯಾಕ್ಸ್. ಸಂಜೆ ಬರೋ ಟೈಮಿಗೆ ಆನ್ ದ ವೇ 4ಕ್ಕೆ ವ್ಯಾನ್ದಾಗ ತಿಂದಿರೋದು. ಸೊ ಯೂಸ್ಫುಲ್ ಇಲ್ಲ ಅದು ಒಯ್ಯೋದು ಭೀ. ಅದಕ್ಕಂತ ಕೇಸಿಂದ ಸೊ ಇಷ್ಟೇ ಲಂಚರೇ ಅಲ್ಲಿ. ಲಂಚ್ ಇವತ್ತು ಕ್ಯಾಂಟೀನ್ದಾಗೆ ಮಾಡ್ತೀನಿ. ಇಷ್ಟೇ ನಾನು ಸಿಂಪಲ್ ಗೆಟ್ಸ್ ರೆಡಿ ಅದ ನೋಡ್ರಿ ಬಿಫೋರ್ ಸ್ಕೂಲ. ಹೆಚ್ಚಿಗೆ ಏನು ಮಾರಿ ಹಾಕೋದು ಥೊಕ್ಕೊಂಬೋದಿಲ್ಲ ಅಂತ ಇಂತೂ ಏನು ಜಾಸ್ತಿ ರೆಡಿ ಆಗೋದಿಲ್ಲ ಏನಿಲ್ಲ. ಸೊ ಜಸ್ಟ್ ಸಿಂಪಲ್ ಇಷ್ಟೇ ನಂದು ಬಿಫೋರ್ ಸ್ಕೂಲ್. ನಾ ಸ್ಕೂಲ್ ಹೋಗೋಕ್ಕಿಂತ ಮುಂಚೆ ಏನೆಲ್ಲ ನನ್ನ ಶೆಡ್ಯೂಲ್ ಅದ. ಸೊ ಇಷ್ಟೇ ಅದ. ಬ್ಯಾಗಿಶ್ ಕ್ಯೂಟ್ ಕಾಣ್ತದೆ. ಸೊ ವಾಟರ್ ಬಾಟಲ್ ಕ್ಲಾಸ್ ಸ್ಕೂಲ್ದಾಗೆ ಇಡ್ತೀನಿ. ಸೊ ನಾನು ಪ್ಲೇಸ್ ಮೇಲೆ ದಿನದಾಗ ಒಯ್ಯೋದು ತಗರ ಮತ್ತು ತೊಗೊಂಡು ಹೋಗೋದು ಅದೊಂದು ಎಕ್ಸ್ಟ್ರಾ. ನನಗೆ ಆಗಲ್ ಕೈಯಾಗ ಏನು ಭೀ ಇರಬಾರ್ದು ಸರ್, ಬ್ಯಾಗ್ ಒಂದೇ ಇರಬೇಕು. ಸೊ ಚಾರ್ಜರ್ ಒಂದು, ಸೊ ಚಾರ್ಜರ್ ಇದು ಏನಂತಾರಪ್ಪ, ಸೇಫ್ ಸುಮ್ಮ ಅಗರ್ ಇಫ್ ಇನ್ ಕೇಸ್ ಜಲ್ದಿ ಇಳೀತು ಚಾರ್ಜ್ ಬ್ಯಾಟ್ರಿ. ನಮ್ದು ಐಫೋನ್ ಅಲ್ಲ, ಸೊ ಐಫೋನಿನ ಚಾರ್ಜ್ ಜಲ್ದಿ ಇಳೀತದ, ಹೆಂಗೆ ರಿಸ್ಕ್ ತೊಗೊಳಕಂತ ಹೇಳಿ. ಸೊ ಅದಕ್ಕಂತ ಕೇಸಿಂದ ಒಯ್ತೀನಿ ಇದು. ಸುಮ್ಮನೆ ರಿಸ್ಕ್ ಬ್ಯಾಡ್ ಅಂತ ಮೊನ್ನೆ ಹಿಂಗೆ ಮಾಡೀನಿ. ಏನು ಭೀ ಇದ್ದಿದ್ದಿಲ್ಲ, ಫುಲ್ ಫ್ರೀ ಇದ್ದೆ. ಫೋನ್ ಯೂಸ್ ಮಾಡಿ 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 ಮನೆಗೆ ಬರತನ ಬರೀ 10% ಚಾರ್ಜ್ ಇತ್ತು. ಸೊ ಅದಕ್ಕೆ ಬೇಡ ಅಂತ ಚಾರ್ಜರನ್ನು ಒಯ್ಲತ್ತೀನಿ. ಯಾವಾಗ ಭೀ ಯೂಶ್ವಲಿ ಒಯ್ತೀನಿ. ಮೊನ್ನೆ ಅಷ್ಟೇ ಬಿಟ್ಟಿದೆ, ಮೊನ್ನೆ ಬಿಟ್ಟಿದ್ದ ಸಲ ಕಾಲೇವಲ್ಲಿ ಫುಲ್ ಇಳಿದ್ಬಿಟ್ಟ ಚಾರ್ಜಿಂಗ್. ಸೊ ಅದಕ್ಕೆ ಕೇಸಿಂದ ಒಯ್ಲತ್ತೀನಿ. ಸುಮ್ಮನೆ ಬೇಡ ಸುಮ್ಮನೆ ಬ್ಯಾಗ್ದಾಗ ಇದ್ರೆ ಬ್ಯಾಗ್ದಾಗರೆ ಇರ್ತದೆ ಅಂತ. ಸೊ ಅಗರ್ ಇಫ್ ಇನ್ ಕೇಸ್ ಜಲ್ದಿ ಇಳೀತು ಚಾರ್ಜರ್ ಅಂತಂದ್ರೆ ಇದು ಮಾಡ್ಬೋದು. ಯಾಕಂದ್ರೆ ChatGPT ಅದು ಇದು ಒಂದು ಸ್ವಲ್ಪ ಯೂಸ್ ಅದು ಮಾಡೋದಿರ್ತದಲ್ಲ, ಹಂಗೆ ಫೋನ್ದಾಗ ಕೆಲಸ ಇರ್ತಾವೆ ನಾವು ಅದು ಇದು MS ವರ್ಡ್ ಅದು. ಲ್ಯಾಪ್ಟಾಪ್ ಮನೆಗೆ ಅಂತಂದ್ರೆ ಮನೆಗೆ ಲ್ಯಾಪ್ಟಾಪ್ ಯೂಸ್ ಮಾಡ್ಬೋದು. ಲ್ಯಾಪ್ಟಾಪಿಗೆ ಕ್ಯಾರಿ ಮಾಡೋಕ್ಕಾಗಲ್ಲ ನನಗೆ. ಒಯ್ಬೋದು ಬ್ಯಾಗ್ದಾಗ ಇಟ್ಟು, ಸ್ಕೂಲ್ ಬ್ಯಾಗ್ದಾಗ ಕಾಲೇಜ್ ಬ್ಯಾಗ್ ಇರ್ತದಲ್ಲ, ಸ್ಕೂಲ್ ಬ್ಯಾಗ್ ಅನ್ನತ್ತೀನಿ ಕಾಲೇಜ್ ಬ್ಯಾಗ್ ಇರ್ತದಲ್ಲ. ಸೊ ಐ ಥಿಂಕ್ ಇದ್ರದಾಗ ಭೀ ಫಿಟ್ ಆಗ್ತಿರ್ಬೇಕು. ಇದು ಬ್ಯಾಗ್ದಾಗ ಒಂದು ಸಲ ಟ್ರೈ ಮಾಡಿ ನೋಡಬೇಕು. ಆ್ಯಕ್ಚುಲಿ ಇದು ಅಮೆಝಾನ್ದಾಗ ತೊಗೊಂಡಿನ. ಇದು ಎಷ್ಟಿತ್ತು ಪ್ರೈಸು ಸಮಥಿಂಗ್ 649 ಎಷ್ಟು ಇತ್ತು. ಸೊ ಅಮೆಝಾನ್ದಾಗ ತೊಗೊಂಡಿದ್ದದ, ಚಲೋ ಅದ. ಬಟ್ ಜಸ್ಟ್ ಒಂದು ಚೈನ್ ಅದ. ನಮ್ಮ ಮಮ್ಮಿ ಅದೇ ಅಂದರು, ಒಂದೇ ಚೈನ್ ಅದ 2 ಚೈನ್ ತೊಗೋಬೇಕಂತಂದರು. ತೊಗೋಬೇಕಿಲ್ಲ ಅಂತಂದರು. ನನಗೇನು ಅನಿಸ್ತು ಜಸ್ಟ್ ಟಿಫನ್ ಕ್ಯಾರಿ ಮಾಡೋದಿರ್ತದೆ, ಏನು ಭೀ ಇಲ್ಲ ಹೆಚ್ಚಿಗೆ. ಯಾವಾಗ್ರೆ ಅಷ್ಟೇ ಟೆಕ್ಸ್ಟ್ ಬುಕ್ ಅಂತ ಏನಾರೇ ಒಂದು ತರ್ತೀನಿ ಅಷ್ಟೇ. ಸೊ ಹೆಚ್ಚಿಗೆ ಏನು ಬೇಕಾಗಿಲ್ಲ, ಚಲೋ ಅನ್ನಿಸ್ತು ನನಗೆ. ಸೊ ದಟ್ಸ್ ವೈ ಐ ಹ್ಯಾವ್ ಟೇಕನ್ ದಿಸ್. ಎಲ್ಲದ ಸುಂದ್ರಿ ವ್ಯಾನ್ ಆಯಿತು. ಹಿಂದೆ ಅದ ನೋಡ್ರಿ, ಮನೆ ಹಿಂದೆ ಅದ ನಮ್ಮ ವ್ಯಾನ್. ಈಗ ಆಯ್ತು ಬರ್ತದೆ ಇನ್ನೊಂದು 5 ನಿಮಿಷದಲ್ಲಿ. ನಾರೇ ರೆಡಿ ಆಗೀನಿ, ಎಲ್ಲ ಆಗ್ಯದ. ಮಿಸ್ ಆಗಿದೆ ನಾ ಪರ್ಫ್ಯೂಮ್ ID ಕಾರ್ಡ್.
ಇದು ಪರ್ಫ್ಯೂಮ್ ಹಾಕ್ಕೊಂಡು ಹೊಸ ಔಟ್ಫಿಟ್ ಅದ ಮೊದಲೇ ಟಾಪ್ ಸ್ಮೆಲ್ ಬರ್ತಾರೆ ಯೂಶ್ವಲಿ ಬರಲ್ಲ ಬಟ್ ಒಂದೊಂದೊಂದೊಂದು ಹೊಸ ಡ್ರೆಸ್ ಏನು ಬರ್ತಾವೆ ಸೊ ಅದಕ್ಕಂತ ಕೊಡ್ಕೊಂಡು ನಾನು ಒಂದು ಐ ಡಿ ಕಾರ್ಡ್ ಐ ಡಿ ಕಾರ್ಡ್ ಇದು ಪಾಕೆಟ್ ಒಂದಿಲ್ಲ ಈ ಟಾಪಿಗೆ ಅದು ಅದ ಈಗ ಪಾಕೆಟ್ ಆ್ಯಕ್ಚುಲಿ ಪಾಕೆಟ್ ಇರ್ಬೇಕು ನಮಗೆ ಮಾರ್ಕರ್ ಪೆನ್ ಸೊ ಅದೆಲ್ಲ ಇಟ್ಕೊಳಕ್ಕೆ ಅನ್ಕೇಸಿಂದ ಯೂಶ್ವಲಿ ಈಗ ಹೆಚ್ಚಿಗೆ ಟಾಪ್ಸ್ಗಳಲ್ಲಿ ಬರೀ ಅವೇ ತೊಗೊಂಡಿವ ಬಟ್ ಇದಕ್ಕೆ ಮಾರ್ಗ ಇದು ಇಲ್ಲ ಪಾಕೆಟ್ ಇಲ್ಲ ಹೆಚ್ಚಿಗೆ ಕೈ ಹಿಂಗೆ ಹಿಂಗೆ ಹೋಗ್ತದ ಅದ್ರೊಳಗೆ ಇದು ಏನಂತಾರೆ ಸೈಡ್ ಕಟ್ ಭೀ ಇಲ್ಲ ಫ್ರಾಕ್ ಕತ್ಲೆ ಅದ ಇದು ಟಾಪ್ ಸೈಡಿಗೆ ಕಟ್ ಭೀ ಇಲ್ಲ ಇದು ಪೂರ್ತಿ ಮಾಡಾಗ್ಯಾನ ನೋಡ್ರಿ ಏನು ಒಂದು ಸ್ವಲ್ಪ ಅದ್ರಲ್ಲಿಂತ ಬೆಳಕಿಲ್ಲ ಏನಿಲ್ಲ ಪೂರ್ತಿ ಒಂದು ಪಸೇನೆ ಫುಲ್ ಮಾಡೋದ ಹ್ಯೂಮಿಡಿಟಿ ಫೀಲ್ ಆಗತ್ತದ ಹ್ಯೂಮಿಡಿಟಿ ಒಂದು ಇರಬಾರ್ದಾಗಿ ಇದ್ರೆ ಓಕೆ ಫೈನ್ ಬಟ್ ಹ್ಯೂಮಿಡಿಟಿ ಇತ್ತಲ್ಲ ಮೈಯೆಲ್ಲ ಫುಲ್ ಬೆವರು ಫೇಸ್ ಭೀ ಪೂರ್ತಿ ಬೆವರು ಅನ್ನಿಸ್ತದ ಒಂದು ಟೈಪ್ ಮೈಯೆಲ್ಲ ಗರಮ್ ಎಷ್ಟು ಹೇಟ್ ಫೀಲ್ ಆಗ್ತದೆ ಇರಿಟೇಷನ್ ಆಗ್ತದೆ ಹಂಗಿದ್ರು ಸೊ ಬಿಸಿಲು ಭೀ ಇಲ್ಲ ಇವತ್ತು ತಂಪದ ಬಟ್ ಗಾಳಿ ಇಲ್ಲ ಏನು ಮಾಡಬೇಕು ಆ್ಯಕ್ಚುಲಿ ಗಾಳಿ ಇರಬೇಕಲ್ಲ ಕ್ಲೈಮೇಟ್ ಮಳೆ ಭೀ ಬರಲಾಗ್ಯದ ಎಲ್ಲ ಕಡೆ ಮಳೆ ಹೊಂಟದ ಬಟ್ ನಮ್ಮ ಹತ್ರ ನಮ್ಮ ಕಲಬುರಿದಾಗೆ ಇನ್ನೂ ಮಳೆ ಬರಲಾಗ್ಯದ ಎಲ್ಲಿ ದಾರಿ ತಪ್ಪದ ಏನು ಮಾಡ್ಯೋದು ಮಳೆ ಗೊತ್ತಿಲ್ಲ ಸೊ ಇನ್ನೂ ಮಳೆ ಬರ್ಲಿಕ್ಕೆ ರೆಡಿ ಇಲ್ಲ ಜಿಟಿ ಬರ್ತದೆ ನಮ್ಮ ಸ್ಕೂಲ್ ಬಂದರೆ ಹಿಂಗೆ ಹೊಡಿತದ ಅದೇ ಒಂದು ಸ್ವಲ್ಪ ಸಮೀಪ ಹೋರಿ ಏನಿರಲ್ಲ ಸೊ ಲುಕ್ ಎಷ್ಟು ಶಾಂತ ಈ ಥರ ಹಿಂಗೆ ಅಂದ್ರೆ ಈ ಥರ ಹಿಂಗೆ ಹಿಡಿತೀನಿ ಸೊ ಎಸ್ ಇದು ಪ್ಯಾಂಟ್ ಹಾಕೊಂಡಿನಿ ಹಿಂಗೆ ಈ ಥರ ಹಿಂಗೆ ಅದ ನೋಡ್ರಿ ಟಾಪ್ ಕಟ್ಟಿಲ್ಲ ಫ್ರಾಕ್ ಗತ್ಲೆ ಅದ ಒನ್ ಪೀಸ್ ಇರಲ್ಲ ಆ ಟೈಪ್ ಅದು ನೋಡ್ರಿ ಬೆವರು ಹೆಂಗೆ ಬಿಡ್ಲತ್ತದ ಅದು ರಾತ್ರಿ ಮೊದಲು ಲೇಟ್ ಮಾಡಿ ಮಲ್ಕೋತೀವಿ ಈಗ ಒಂದು ಸ್ವಲ್ಪ ಕರೆಕ್ಟ್ ಆಗ್ಲತ್ತೆ ಆ್ಯಸ್ ಯೂಶ್ವಲ್ ಮೊದ್ಲಿಂಗಪ್ಲೆ ಜಲ್ದಿ ಮಲ್ಕೊಳತ್ತೀನಿ 10:30 11 ತನಕ ಮಲ್ಕೊಳತ್ತೀನಿ ಸೊ ದಟ್ ಬೆಳಗ್ಗೆ ಜಲ್ದಿ ಇಡಬೇಕಲ್ಲ ಇಲ್ಲಾಂದ್ರೆ ಒಲ್ಲ ಅನ್ನಿಸ್ತದೆ ನನಗೆ ಸೊ ಅದಕ್ಕಂತ ಜಲ್ದಿ ಮಲ್ಕೊಳತ್ತೀನಿ 6:30 ಹಂಗೆ ಹೇಳೋಕ್ಕಾಗತ್ತೆ ಜಲ್ದಿ ಮಲ್ಕೊಳತ್ತೀನಿ ಅಂತ ಇಲ್ಲಾಂದ್ರೆ ನಿದ್ದೆ ತಂತಾನೆ ಎಚ್ಚರ ಆಗ್ತದೆ ನಾವು ಜಲ್ದಿ ಮಲ್ಕೊಂಡೆವು ಅಂತಂದ್ರೆ ಬೆಳಗ್ಗೆ ಜಲ್ದಿ ಎಚ್ಚರ ತಂತಾನೆ ಆಟೋಮೆಟಿಕ್ ಇದು ಆಗ್ತದೆ ಅಂದ್ರೆ ಭೀ ನಾನು ಅಲಾರಾಮ್ ಇಡ್ತೀನಿ ರಿಸ್ಕ್ ತೊಗೊಂಡು ಬೇಕಾಗಿಲ್ಲ ಅದಕ್ಕೆ ಒಂದೊಂದ್ಸಲ ಏನಾಗ್ತದೆ ಅಲಾರಾಮ್ ಇಡಲಿಲ್ಲಲ್ಲ 7 ಸೀದಾ ಡೈರೆಕ್ಟ್ ಮತ್ತು ಸುಮ್ಮನೆ ಅದು ಒಂದು ನನ್ನ ತಂಗಿ ಎದ್ದಿರ್ತಾಳೆ ಅಂದ್ರೆ ಭೀ ನಂಗೆ ಒಂದು ಸ್ವಲ್ಪ ಆಕಿ ಹೇಳತನ ಆಕಿ ವಾಶ್ರೂಮ್ ಹೋಗೋತನ ಸ್ನಾನ ಮಾಡತನ ಏನಾಗ್ತದೆ ನನಗೆ ಸ್ವಲ್ಪ ಟೈಮ್ ಸಿಗಬೇಕು ಒಂದು ಸ್ವಲ್ಪ ಹೊತ್ತು ಕುಂದು ರೆಸ್ಟ್ ಮಾಡಬೇಕು ಹಾಗೆ ಎದ್ರುಪ್ಲೇನೆ ನನಗೆ ರೆಡಿ ಆಗೋಕ್ಕಾಗಲ್ಲ ಸೊ ಒಂದು ಸ್ವಲ್ಪ ಟೈಮ್ ಬೇಕು ನನಗೆ ಕುಂದಿರ್ಲಾಕ ಮಾಡ್ಲಾಕ ಫೋನ್ ಯೂಸ್ ಮಾಡೋಕ್ಕೆ ಎದ್ರುಪ್ಲೆ ಒಂದು 10 ನಿಮಿಷ ಫೋನ್ ಯೂಸ್ ಮಾಡೋದ್ರಾಗೆ ಹೋಗ್ತದೆ ಸೊ ಅದೇ ಯೂಟ್ಯೂಬ್ ಎಡಿಟ್ ಅಂತ ವಿಡಿಯೋ ಬ್ಲಾಗ್ಸ್ ಅದು ಮಾಡೋಕ್ಕೆ ಸೊ ಇನ್ಸ್ಟಾಗ್ರಾಮ ಇಷ್ಟೇ ಸೊ ವ್ಯಾನ್ ಒಂಟರ ನಡ್ರಿ ಹೋಗಮಂತ ಅಲ್ಲಿತನ ಬಂತ ನಮ್ಮದೇ ವ್ಯಾನು ಹಾರ್ನ್ ಹಾಕ್ಲತ್ತಾರ ಆಲ್ರೆಡಿ ನೋಡ್ರಿ ನಾವು ವ್ಯಾನ್ ತಿಳಿದೆ ಆ್ಯಕ್ಚುಲಿ ಏನಾಗ ರಿಂಗ್ ನೆನಪು ಹೋಗಿತ್ತು ಅದಕ್ಕೆ ಆಲೂಗಡ್ಡೆ ಅವರಿ ಬೆಂಡಿಕಾಯಿ ಹೀರೆಕಾಯಿ ಬದನೆಕಾಯಿ ತೊಂಡೆಕಾಯಿ ಮೆಕ್ಕೆತೇನೆ ಮಾನ್ಕಾಯಿ ಒಮ್ಮೆ ಹೆಂಗೂ ಹೊಂಟಿ ಅದಲ್ಲ ಕೊತ್ತಂಬರಿ ತೊಗೊಂಡು ಬಾ ಅಂತಂದ್ರು ತರಕಾರಿ ಎಲ್ಲ ಅದ ಕೊತ್ತಂಬರಿ ತೊಗೊಂಡು ಬಂದ್ರೆ ಫ್ರೆಶ್ ದಿನ ಇದು ಕೊತ್ತಂಬರಿ ಇರಬೇಕು ಅಡುಗೆಗೆ ಸೊ ರಿಂಗ್ ತೊಗೊಳಕ್ಕೆ ಹೊಂಟೀನಿ ಮ್ಯಾಲೆ ಆ್ಯಕ್ಚುಲಿ ಅದು ರಿಂಗ್ ಏನು ಮಾಡ್ತೀನಿ ರಾತ್ರಿನ ತೆಗೆದಿಡ್ತೀನಿ ಅದಕ್ಕಂದ್ರೆ ಟೈಟ್ ಇರ್ತದೆ ಹಾಗೆ ನಂಗೆ ರಾತ್ರಿ ಏನು ಭೀ ಇರ್ಬಾರ್ದು ಹಂಗೆ ಕೈ ಆಗೋದು ಸೊ ಅದಕ್ಕಂತ ತೆಗೆದಿಟ್ಟಿದ್ದೆ ಈಗ ಹಾಕೋಬೇಕು ವ್ಲಾಗ್ ಮಾಡತ್ತಲ್ಲ ಅದಕ್ಕೆ ನೆನಪು ಹೋಯ್ತು ನನಗೆ ಇದಕ್ಕೆ ವ್ಲಾಗ್ ಮಾಡಲ್ಲ
ವ್ಲಾಗ್ ಮಾಡಿದ್ರೆ ಎಲ್ಲ ನೆನಪು ಹೋಗ್ತದೆ ನಂಗೆ. ಸೊ ತೊಗೊಂಡೆ ಈಗ ಹಿಂಗೆ ಅದ್ರೊಳಗೆ ಡೆಮೋದಲ್ಲ ನನಗೆ ಇವೆಲ್ಲ ಥರ ಪ್ರೆಸೆಂಟೇಷನ್ ಕೊಡ್ತಾ ಇರ್ತೀನಿ. ಸೊ ಇವೆಲ್ಲ ಇರ್ಬೇಕು ನನಗೆ, ಹಂಗಂದರೆ ಚಲೋ. ಇದು ನೋಡ್ರಿ ಈಗ ಇದು ಕಚ್ಚದ ಏನಿಲ್ಲ, ಅದೇ ಸ್ಟ್ಯಾಂಡ್ ವಿಡಿಯೋ ಮಾಡೋ ಟೈಮಿಗೆ ಸ್ಟ್ಯಾಂಡ್ ಸ್ವಲ್ಪ ಅಡ್ಜಸ್ಟ್ ಮಾಡತ್ತಿದ್ದೆ ನೋಡ್ರಿ. ಇದು ಹೆಂಗೆ ಕಚ್ಚದ ರಕ್ತ ಅಲ್ಲೇ ಇದು ಆಗಿತ್ತು, ಸ್ವಲ್ಪ ಕರೆಕ್ಟಾಗಿದೆ. ಮತ್ತು ವೇಟ್ ಮಾಡ್ಬೇಕು, ಇಲ್ಲಿಂದೇ ಬರ್ತದೆ ವ್ಯಾನ. ನನ್ನ ತಂಗಿ ಹೋಗಿ ನಾ ಇಲ್ಲೇ ವೇಟ್ ಮಾಡಬೇಕು. ಸೊ ಫೈನಲಿ ರೀಚ್ ಆದ ಸ್ಕೂಲಿಗೆ. ಬ್ರೇಕ್ಫಾಸ್ಟ್ ಅದು ಮಾಡಬೇಕು. ಬ್ರೇಕ್ಫಾಸ್ಟ್ ಅದು ಮಾಡಿಕೊಂಡು ಅದು ಏನಾರೇ ಇರ್ತದೆ 9 o'clock 5 only 10 minutes ಉಳಿತು. ಬ್ರೇಕ್ಫಾಸ್ಟ್ ಮಾಡಿಕೊಂಡು ಮತ್ತೇನೇನದ ಕೋರ್ಸಸ್ ಲೈಕ್ ಟ್ರೈನಿಂಗ್ ಏನೇನದ ಅಲ್ಲಿ ಹೋಗ್ಬೇಕು, ಶೆಡ್ಯೂಲ್ ಏನೇನು ಮಾಡ್ಯಾರ ನೋಡ್ಬೇಕು, ಟೈಮಿಂಗ್ ಇವತ್ತು ಏನೇನದಂತ. ಸೊ ಚಲೋ ಫೈನ್. ಸೊ ಯಾರೆಲ್ಲ ಹೊಸಬರು ನೋಡ್ತೀರಿ ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ವೀಡಿಯೋಸ್ ಪ್ಲೀಸ್ ಸಪೋರ್ಟ್ ಮಾಡಿರಿ. ಹಿಂಗೆ ಬ್ಲಾಗ್ಸ್ ಅದು ಮಾಡ್ತಾ ಇರ್ತೀನಂತ ನೀವು ಲೈಕ್ಸ್ ಹಾಕಿರಿ, ಸಪೋರ್ಟ್ ಮಾಡಿರಿ, ಇಂಟರ್ಯಾಕ್ಟ್ ಮಾಡಿರಿ, ಕಮೆಂಟ್ಸ್ ಹಾಕಿರಿ. ಮುಂದಿನ ಬ್ಲಾಗ್ದಾಗ ಸಿಗ್ತೀನಂತ. ಬಾಯ್.